ಹೋಳಿ ಹಬ್ಬ ಆಚರಣೆ ಇನ್ನೇನು ಸನಿಹದಲ್ಲಿದೆ. ಬೇರೆ ಕಡೆಗಳಲ್ಲಿ ಬಣ್ಣಗಳನ್ನು ಎರಚಿ ಹೋಳಿಯನ್ನು ಆಚರಿಸಿದರೆ ನಮ್ಮ ಉಡುಪಿಯಲ್ಲಿ ಹೋಳಿ ಆಚರಣೆ ವಿಶೇಷವಾಗಿದೆ. ಕರಾವಳಿಯ ಮರಾಠಿ ನಾಯಕರು ಮತ್ತು ಕುಡುಬಿ ಜನಾಂಗದವರು ತಮ್ಮ ಬಗೆ ಬಗೆಯ ಉಡುಗೆ ತೊಡುಗೆಯಿಂದಲೇ ಹೋಳಿ ಹಬ್ಬಕ್ಕೆ ಬಣ್ಣ ತುಂಬುತ್ತಿದ್ದಾರೆ. ಉಡುಪಿಯಲ್ಲಿ ಮರಾಠಿ ನಾಯಕ ಸಮುದಾಯಕ್ಕೆ ಸೇರಿದ ಗಿರಿಜನರು ಮಹಾರಾಷ್ಟ್ರದಿಂದ ಹೊರಟು ದಕ್ಷಿಣದ ಕಡೆಗೆ ವಲಸೆ ಬಂದವರು. ಹೋಳಿಯ ಹುಣ್ಣಿಮೆಯ ಸಂದರ್ಭ ಈ ಮರಾಠಿ ನಾಯಕ ಸಮುದಾಯದ ಉತ್ಸಾಹಿ ಯುವಕರು ಮನೆಯಲ್ಲಿರುವ ಬಣ್ಣ ಬಣ್ಣದ ಬಟ್ಟೆಯನ್ನು ತೊಟ್ಟುಕೊಂಡು ತಮ್ಮ ಕುಲದೇವಿ ಮಹಮ್ಮಾಯಿ ದೇವಸ್ಥಾನಕ್ಕೆ ಬರುತ್ತಾರೆ. ಇಲ್ಲಿ ದೇವರಿಗೆ ತೆಂಗಿನಕಾಯಿಯನ್ನು ತೆಗೆದಿಟ್ಟು ಬಳಿಕ ಊರಿನ ಪ್ರಮುಖ ಮನೆಗಳಿಗೆ ತೆರಳುತ್ತಾರೆ. ಗುಮ್ಮಟೆ ಮತ್ತು ಜಾಗಟೆಯನ್ನು ಬಡಿಯುತ್ತಾ ಲಯಬದ್ಧವಾಗಿ ಮಹಮ್ಮಾಯಿ ದೇವಿಯ ಸ್ತುತಿಯನ್ನು ಹಾಡುತ್ತಾರೆ. ಬಳಿಕ ಹೋಳಿಯ ಹಾಡನ್ನು ಹಾಡುತ್ತಾ ಕುಣಿಯುತ್ತಾರೆ. ಈ ಕುಣಿತವನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬವಾಗಿದೆ. ಹಾಡು ಕುಣಿತ ಅಷ್ಟೇ ಅಲ್ಲದೆ ಈ ಹೋಳಿ ಆಚರಣೆಯಲ್ಲಿ ಧಾರ್ಮಿಕ ನಂಬಿಕೆಗಳು ಗಾಢವಾಗಿ ಹಾಸುಹೊಕ್ಕಾಗಿವೆ. ಹೋಳಿ ಕುಣಿತದ ತಂಡ ಮನೆಯ ಮುಂದೆ ಬರುತ್ತಿದ್ದಂತೆಯೇ ಮನೆಯ ಯಜಮಾನರು ಈ ತಂಡಕ್ಕೆ ಬೆಲ್ಲ ನೀರು ನೀಡಿ ಉಪಚರಿಸುತ್ತಾರೆ. ಮನೆಯಲ್ಲಿ ಮದುವೆಯಾಗದೇ ಇರುವವರು, ಮಕ್ಕಳು ಆಗದೇ ಇರುವವರು ಇದ್ದರೆ ಹೋಳಿ ತಂಡದ ಮುಖ್ಯಸ್ಥರಿಂದ ಪ್ರಾರ್ಥನೆ ಮಾಡಿಸುತ್ತಾರೆ. ಈ ರೀತಿ ಪ್ರಾರ್ಥನೆ ಮಾಡಿಸಿ ಅದೆಷ್ಟೋ ಕಡೆಗಳಲ್ಲಿ ದೇವಿಯ ಅನುಗ್ರಹದಿಂದ ಫಲ ಸಿಕ್ಕಿದೆ. ಹೀಗಾಗಿ ಹೋಳಿಯ ತಂಡಗಳು ಮನೆಗೆ ಬರುವುದೆಂದರೆ ಅದೊಂದು ರೀತಿ ಮನೆಗೆ ಅದೃಷ್ಟ ಎಂಬ ಭಾವನೆ ಇದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಿಂದ ಹೆಬ್ರಿಗೆ ಹಾದು ಹೋಗುವ ಮಾರ್ಗದಲ್ಲಿ 14 ಕಿಲೋಮೀಟರ್ ದೂರ ಸಾಗಿ ಬಂದರೆ ಸಿಗುವ ಊರೇ ಹಳುವಳ್ಳಿ. ಹಳುವಳ್ಳಿಯಿಂದ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ದೂರ ಚಲಿಸಿದರೆ ನಿಮಗೆ ಶ್ರೀ ತುಳಜಾ ಭವಾನಿ ಕಟ್ಟೆ ಅಮ್ಮನವರ ದೇವಸ್ಥಾನ ಕಾಣಸಿಗುತ್ತದೆ. ಶ್ರೀ ತುಳಜಾ ಭವಾನಿ ಕಟ್ಟೆ ಅಮ್ಮನವರ ದೇವಸ್ಥಾನದಲ್ಲಿ ಹೋಳಿ ಮಹೋತ್ಸವವು ದಿನಾಂಕ 23/2/2024 ಬುಧವಾರದಿಂದ ಮೊದಲುಗೊಂಡು 2024 ಆದಿತ್ಯವಾರದಂದು ಕೊನೆಗೊಳ್ಳಲಿದೆ. ದಿನಾಂಕ 23/2/2024 ಅಮ್ಮನವರ ಸನ್ನಿಧಾನದಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಿ ತದನಂತರ ತಲೆಗೆ ಮುಂಡಾಸು, ಲುಂಗಿ, ಕಾಲ್ಗೆಜ್ಜೆ ಹಾಗೂ ಬಣ್ಣ ಬಣ್ಣದ ಉಡುಗೆಗಳನ್ನು ತೊಟ್ಟು ಸಂಬಂಧಪಟ್ಟ ಮನೆಗಳಿಗೆ ಹೋಗಿ ವಿಶೇಷ ಹಾಡಿನೊಂದಿಗೆ ಹೋಳಿ ಕುಣಿತ ಮತ್ತು ಕೋಲಾಟವನ್ನು ಕುಣಿಯಲಿದ್ದಾರೆ. ಸತತ 4 ದಿನಗಳು ಹೋಳಿ ಕುಣಿತ ಮುಗಿದ ನಂತರ ದಿನಾಂಕ 24/3/2024 ಆದಿತ್ಯವಾರದಂದು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಹತ್ತರಕಟ್ಟೆಯ ಪ್ರವೇಶ ಅಂದರೆ ದೇವಸ್ಥಾನದ ಪ್ರವೇಶ ಮಾಡಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಸರಿಯಾಗಿ ಶ್ರೀದೇವಿಯ ದರ್ಶನ, ಪ್ರಸಾದ ವಿತರಣೆ ಹಾಗೂ ಎಲ್ಲ ಭಕ್ತಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ರಾತ್ರಿ 7:30ಕ್ಕೆ ಸರಿಯಾಗಿ ಸ್ಥಳೀಯ ಪ್ರತಿಭೆಗಳಿಂದ ಸಾಂಸ್ಕೃತಿಕ ನೃತ್ಯ ವೈವಿಧ್ಯ ನಡೆಯಲಿದೆ. ತದನಂತರ ರಾತ್ರಿ 8:30ಕ್ಕೆ ಭಕ್ತಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ರಾತ್ರಿ 9 ಗಂಟೆಗೆ ಸರಿಯಾಗಿ ಶ್ರೀ ಪಂಜುರ್ಲಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಗೋಳಿಗರಡಿ ಸಾಸ್ತಾನ ಇವರಿಂದ ಶ್ರೀ ಗೋಳಿಗರಡಿ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಬಯಲಾಟ ನಡೆಯಲಿದೆ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಊರ ಪರವೂರ ಭಕ್ತಾಭಿಮಾನಿಗಳು ಭಕ್ತಿಯಿಂದ ಆಗಮಿಸಿ ತನುಮನಗಳಿಂದ ಸಹಕರಿಸಿ ಶ್ರೀ ಕಟ್ಟೆ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.